ಒನ್ ಡೇ ಅಸ್ಟ್ರಾಲಾಜಿಕಲ್ ವರ್ಕ್ಶಾಪ್, ಒಂದು ದಿನದ ಜ್ಯೋತಿಷ ಕಾರ್ಯಾಗಾರವನ್ನು ಆಗಸ್ಟ್ 2ನೇ ತಾರೀಕು 2026ನೇ ಇಸ್ವಿ ಭಾನುವಾರ ನ್ಯಾಷನಲ್ ಕಾಲೇಜ್ ಜಯನಗರ ಬೆಳಗ್ಗೆ 9:30ಯಿಂದ ಸಾಯಂಕಾಲ 4:15 ಅಂತ ಅಂದ್ಕೊಂಡಿದ್ದೀವಿ. ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತಾರೆ, ಅದರೊಳಗೆ ಒಂದು ಗೂಗಲ್ ಫಾರಂ ಕೊಟ್ಟಿರ್ತಾರೆ. ಆ ಫಾರಮನ್ನು ಫಿಲಪ್ ಮಾಡಬೇಕು. ಕೇವಲ 800 ರೂಪಾಯಿ ಇಟ್ಟಿದ್ದೀವಿ ಒಬ್ಬೊಬ್ಬರಿಗೆ. ಅದನ್ನು ಕೊಟ್ಟು ನೀವು ರಿಜಿಸ್ಟರ್ ಮಾಡಿದ ಮೇಲೆ ಕನ್ಫರ್ಮ್ ಆಗತಕ್ಕಂಥದ್ದು. ಸರ್, ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ನಕ್ಷತ್ರಗಳ ವಿಭಾಗಗಳು ಅಥವಾ ಪ್ರಭೇದಗಳು ಇದೆಯಾ? ಇದ್ರೆ ಯಾವ್ಯಾವು? ಯಾವ ನಕ್ಷತ್ರಗಳು ಶುಭ ಕಾರ್ಯಗಳಿಗೆ ಉತ್ತಮ, ಮಧ್ಯಮ ಮತ್ತು ಅಧಮ ಆಗಿರುತ್ತೆ? ಹಾಗೆ ನಕ್ಷತ್ರಗಳಲ್ಲಿ ವಿಷಗಳಿಗೆ ಮತ್ತೆ ಅಮೃತಗಳಿಗೆ ಇದೆ ಅಂತೇನಿದೆ, ಇದು ಎಷ್ಟುಗಳಿಗೆ ವಿಷಗಳಿಗೆ, ಎಷ್ಟುಗಳಿಗೆ ಅಮೃತಗಳಿಗೆ ಇದೆ ಪ್ರತಿ ನಕ್ಷತ್ರಕ್ಕೆ ಅನ್ನೋದನ್ನ ದಯವಿಟ್ಟು ತಿಳಿಸ್ಕೊಡಿ ಸರ್. ಶ್ರೀ ಗುರುಭ್ಯೋ ನಮಃ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವೇಭ್ಯೋ ಋಷಿಭ್ಯೋ ನಮಃ, ಸರ್ವೇಭ್ಯೋ ಶಾಸ್ತ್ರಪ್ರವರ್ತಕೇಭ್ಯೋ ನಮಃ. ಬಂಧು ಮಿತ್ರರೇ, ಈ ಒಂದು ವಿಡಿಯೋನ ನಾನು ಏನು ಮಾಡೋಕ್ಕೆ ಹೊರಟಿದ್ದೀನಿ, ಇದು ತುಂಬ ಜನಕ್ಕೆ ಗೊತ್ತಿರೋ ಚಾನ್ಸಸ್ ಕಮ್ಮಿ. ಯಾಕೆಂದರೆ ನಕ್ಷತ್ರಗಳ ಪ್ರಭೇದಗಳು ಅಥವಾ ವಿಭಾಗಗಳು ಕೆಲವು ಅಥವಾ ಸುಮಾರು ಜ್ಯೋತಿಷಿಗಳಿಗೆ ಗೊತ್ತಿರಬಹುದು. ನಾನೇನು ಎಲ್ರಿಗೂ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಎಲ್ರಿಗೂ ಗೊತ್ತಿರುತ್ತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ. ಮತ್ತು ನಕ್ಷತ್ರಗಳಲ್ಲಿ ಪ್ರತಿ ನಕ್ಷತ್ರಕ್ಕೂ ಕೂಡ ವಿಷಗಳಿಗೆ ಮತ್ತು ಅಮೃತಗಳಿಗೆ ಅಂತ ಇರುತ್ತೆ. ಇದರ ಬಗ್ಗೆ ಸುಮಾರು ಜನ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ. ಸೊ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ ಅಂದಮೇಲೆ ಸಾಮಾನ್ಯ ಜನಕ್ಕೆ ಗೊತ್ತೇ ಇರಲ್ಲ ಅನ್ನೋದು ಅಂಡರ್ಸ್ಟುಡ್. ಅದು ಯಾವುದೋ ಒಬ್ಬೊಬ್ಬರು ತಿಳ್ಕೊಂಡಿರೋದು ಇರ್ಬೋದು ಅಷ್ಟೇ. ಈ ವಿಷಗಳಿಗೆ ಆಗಲಿ ಅಮೃತಗಳಿಗೆ ಆಗಲಿ 4 ಗಳಿಗೆ ಇರುತ್ತೆ. ಫಸ್ಟೇ ಅದನ್ನು ಹೇಳ್ಬಿಡ್ತೀನಿ. ಇನ್ನು ಮೊದಲನೇದಾಗಿ ಎಷ್ಟು ಪ್ರಭೇದ ಇದೆ ನಕ್ಷತ್ರಗಳಲ್ಲಿ ಅಥವಾ ವಿಭಾಗಗಳಿದೆ ಅಂದರೆ ಒಟ್ಟು 7 ವಿಭಾಗಗಳಿದೆ. ಇದನ್ನು ಸಿಂಪಲ್ ಆಗಿ ಹೇಳ್ಕೊಂಡು ಹೊರಟೋಗ್ತೀನಿ ನಾನು ಫಸ್ಟು. ಆಮೇಲೆ ನಕ್ಷತ್ರಗಳ ಪ್ರತಿ ನಕ್ಷತ್ರದ ವಿಷಗಳಿಗೆ ಅಮೃತಗಳಿಗೆ ಇದು ಎಲ್ಲಿಗೆ ಯೂಸ್ ಆಗುತ್ತೆ ಅಂದರೆ ಆ್ಯಕ್ಚುಲ್ ಆಗಿ ಯಾವುದೇ ಮುಹೂರ್ತ ಇಡಬೇಕಾದ್ರೆ ವಿಷಗಳಿಗೆಗಳು ತ್ಯಾಜ್ಯ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳುತ್ತೆ, ಮೂಲ ಗ್ರಂಥಗಳಲ್ಲಿ ಹೇಳುತ್ತೆ. ತುಂಬ ಬೇಸಿಕ್ಕಾಗಿ ನಾವು ಮುಹೂರ್ತ ನೋಡಬೇಕು ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ನನಗೆ ಸುಮಾರು ಜನ ಜ್ಯೋತಿಷಿಗಳೇ ಕರ್ನಾಟಕಾದ್ಯಂತ, ಕರ್ನಾಟಕ ಬಿಟ್ಟು ಬೇರೆ ಸ್ಟೇಟಿಂದನೂ ಯಾರೋ ಪುಣ್ಯಾತ್ಮ ಕನ್ನಡದಲ್ಲಿ ಮಾತಾಡಿ ಜ್ಯೋತಿಷಿಗಳೇ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ದೀರ ನೀವು ಹೇಳಿದ ಕರೆಕ್ಟು. ಒಂದು ವರ್ಷಕ್ಕೆ ಚೆನ್ನಾಗಿರೋ ಮುಹೂರ್ತ ಒಂದು 4-5 ಸಿಗ್ಬೋದು ಅಷ್ಟೇ ಅಂತ. ಆ ಥರ ನಾವು ಮುಹೂರ್ತ ನೋಡಬೇಕು ಅಂದರೆ ಹೀಗೇ ಸಿಗೋದು. ಇಡೀ ವರ್ಷಕ್ಕೆಲ್ಲ ಒಂದು 4-5 ಮುಹೂರ್ತ ಸಿಗಲೂಬೋದು, ಸಿಗದೇನೂ ಇರ್ಬೋದು. ಈ ವರ್ಷ ಮುಹೂರ್ತಗಳು, ಈ ವರ್ಷ ಅಂದರೆ ಪರಾಭವ ನಾಮ ಸಂವತ್ಸರ 2026-27ರಲ್ಲಿ ಮುಹೂರ್ತಗಳು ತುಂಬ ಕಮ್ಮಿ ಇದೆ. ಇವಾಗ ನಾವು ಮಾಡ್ತಾ ಇರ್ತಕ್ಕಂಥದ್ದು, ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಮೇ 31, 2026 ಅಧಿಕ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮಾ ತಿಥಿ. ಹಾಗಾಗಿ ಇವತ್ತಿನ ದಿನ ನಾವು ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿಂದ ಮುಂದಕ್ಕೆ ನಾವು ಮುಹೂರ್ತಗಳನ್ನು ನೋಡೋಕೆ ಹೋಯ್ತು ಅಂದರೆ ಅದಕ್ಕೆ ಅಧಿಕ ಮಾಸ ಕಳೆದ್ಮೇಲೆ ನಿಜ ಮಾಸದಲ್ಲಿ ಕೆಲವು ಮುಹೂರ್ತ ಇದೆ, ಇಲ್ಲ ಅಂತಿಲ್ಲ. ಆಗಸ್ಟು, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್ ತನಕ ನಾವು ನೋಡೋಕೆ ಹೋಯ್ತು ಅಂದರೆ ಗೃಹ ಪ್ರವೇಶದ ಮುಹೂರ್ತ ಆಗಲಿ, ವಿವಾಹದ ಮುಹೂರ್ತ ಆಗಲಿ ತುಂಬ ಕಮ್ಮಿ ಸಿಗೋದು. ವಿವಾಹದ ಮುಹೂರ್ತ ಅಂತೂ ಆಲ್ಮೋಸ್ಟ್ ಸಿಗೋದಿಲ್ಲ. ಯಾಕೆ ಅಂದರೆ ವಿವಾಹದ ಮುಹೂರ್ತ ಇಡಬೇಕು ಅಂದರೆ ಲಗ್ನಕ್ಕೆ ಸಪ್ತಮ ಶುದ್ಧಿ, ಅಷ್ಟಮ ಶುದ್ಧಿ ಇರಬೇಕು. ಅಷ್ಟಮ ಶುದ್ಧಿ ಅಂದರೆ ಅಷ್ಟಮದಲ್ಲಿ ಕುಜ ಇರಬಾರ್ದು. ಮೇನು ಕುಜಾಷ್ಟಮ ಸರ್ವಕ್ಷೇತ್ರೇಶು ವರ್ಜ್ಯ ಅಥವಾ ಸರ್ವಕರ್ಮಸು ವರ್ಜ್ಯ. ಎಲ್ಲ ಕರ್ಮಗಳಿಗೂ ಕುಜಾಷ್ಟಮ ಇದ್ದರೆ, ಭೃಗುಷಟ್ಕ ಇದ್ದರೆ ವರ್ಜ್ಯ ಅದು. ಹಾಗಾಗಿ ನಾವು ಮುಹೂರ್ತ ಇಡಕ್ಕೆ ಹೋದಾಗೆಲ್ಲ ನಮಗೆ ಆಗಸ್ಟಿಂದ ಆಚೆಗೆ ಇಲ್ಲ ಸಪ್ತಮದಲ್ಲಿ ಗ್ರಹ ಇರುತ್ತೆ, ಇಲ್ಲ ಅಷ್ಟಮದಲ್ಲಿ ಗ್ರಹ ಇರುತ್ತೆ. ಸೊ ಹಾಗಾಗಿ ವಿವಾಹಕ್ಕೆ ನಮಗೆ ಮುಹೂರ್ತ ಸಿಗೋದು ತುಂಬ ಕಷ್ಟ ಇದೆ. ವಿವಾಹಕ್ಕೆ ಗೃಹ ಪ್ರವೇಶಕ್ಕೆ ಎರಡಕ್ಕೂ ಮುಹೂರ್ತ ಸಿಗೋದು ತುಂಬ ಕಷ್ಟ. ಓನ್ಲಿ ಎಕ್ಸ್ಪರ್ಟ್ಸ್, ಯಾರು ಈ ಮುಹೂರ್ತ ಶಾಸ್ತ್ರದಲ್ಲಿ ತುಂಬ ನುರಿತವರಾಗಿರ್ತಾರೆ, ತಜ್ಞರಾಗಿರ್ತಾರೆ, ಅನೇಕ ಶಾಸ್ತ್ರ ಗ್ರಂಥಗಳನ್ನು ಆಮೂಲಾಗ್ರವಾಗಿ ಕೂಲಂಕಷವಾಗಿ ಅಧ್ಯಯನ ಮಾಡಿರ್ತಾರೆ ಅಂಥವ್ರು. ಈಗ ಫಾರ್ ಎಕ್ಸಾಂಪಲ್ಲು ನಾನು ಹೇಳ್ಕೋಬಾರ್ದು, ಆದರೂ ತಕ್ಕ ಮಟ್ಟಿಗೆ ಭಗವಂತನ ಅನುಗ್ರಹದಿಂದ, ಸರಸ್ವತಿ ಅನುಗ್ರಹದಿಂದ ಅಧ್ಯಯನ ಮಾಡಿದ್ದೀನಿ. ಹಾಗಾಗಿ ನಾನು ಇಡ್ತೀನಿ ಮುಹೂರ್ತನ, ಎಲ್ಲವನ್ನೂ ನೋಡಿ, ಎಲ್ಲ ಫ್ಯಾಕ್ಟರ್ಸು. ಆದರೆ ನಕ್ಷತ್ರ ವಿಷಯಗಳಿಗೆ ಅಂಶಗಳಿಗೆಲ್ಲ ಸಾಮಾನ್ಯ ನಾವು ನೋಡೋಕ್ಕೆ ಹೋಗಲ್ಲ. ಯಾಕೆ ಅಂದರೆ ಅದನ್ನೂ ನೋಡ್ತಾ ಕೂತ್ಕೊಂಡ್ರೆ ನಾನು ನೋಡೋದಕ್ಕೆ ಬೇರೆ ಎಷ್ಟೋ ಜನ ಮುಹೂರ್ತ ಇಟ್ಕೊಟ್ಟಿರ್ತಾರೆ. ನಮ್ಮ ಮನೆಗೆ ಮೊನ್ನೆ ಯಾರೋ ಬಂದಿದೆ ಜಾತಕಕ್ಕೆ ಮುಹೂರ್ತ ಇಡಿಸ್ಕೊಳ್ಳೋದಕ್ಕೆ. ಸುಮಾರು ಒಂದು 8 ಮುಹೂರ್ತ ಕೊಟ್ಟಿದ್ದಾರೆ ಅಂದರು. ಬಹುಶಃ ನೀವು ಹೇಳ್ತಾ ಹೋಗಿ 8 ಮುಹೂರ್ತನೂ ಯಾಕೆ ಹೊಂದಲ್ಲ ಅಂತ ನಾನು 1 ನಿಮಿಷದಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳಿದೆ. ಕೊನೆಗೆ 8 ಹೊಂದಿಲ್ಲ. ಯಾಕೆ ಅಂದರೆ ಅವ್ರು ಇಟ್ಕೊಟ್ಟವ್ರು ಯಾರೋ ಒಂದು ಅಷ್ಟಮಿ ಇಟ್ಕೊಟ್ಟಿದ್ರು, ಇನ್ನೊಂದು ನವಮಿ ಇಟ್ಕೊಟ್ಟಿದ್ರು, ಇನ್ನೊಂದು ಏಕಾದಶಿ ಇಟ್ಕೊಟ್ಟಿದ್ರು, ಇನ್ನೊಂದು ಮದುವೆ ಭಾನುವಾರ ಇಟ್ಕೊಟ್ಟಿದ್ರು, ಇನ್ನೊಂದು ವಿಶಾಖ ನಕ್ಷತ್ರ ದಿನ ಇಟ್ಕೊಟ್ಟಿದ್ರು. ಕೃತಿಕಾ ನಕ್ಷತ್ರ, ವಿಶಾಖ ನಕ್ಷತ್ರ, ಅಗ್ನಿ ನಕ್ಷತ್ರ ಯಾವುದೇ ಸ್ವಲ್ಪ ಕೆಲಸ ಮಾಡಬಾರ್ದು.
ಹೀಗೆಲ್ಲ ಇದೆ ಶಾಸ್ತ್ರದಲ್ಲಿ. ಶುಕ್ರವಾರದ ದಿನ ಸಪ್ತಮಿ ತಿಥಿ ಬಂತು ಅಂದರೆ ಯಾವುದೇ ಶುಭ ಕೆಲಸ ಇಡೋಂಗಿಲ್ಲ. ಇದು ತುಂಬ ಜನ ಜ್ಯೋತಿಷಿಗಳಿಗೆ ಗೊತ್ತಿಲ್ಲ, ಸ್ಪಷ್ಟವಾಗಿ ತಿಳ್ಕೊಂಡಿರಿ. ಕ್ರಕಚ ಯೋಗ ಅಂತ ಜ್ಯೋತಿಷ್ ಶಾಸ್ತ್ರ ಯಾವುದೋ ಒಂದು ಗ್ರಂಥದಲ್ಲಿ ಹೇಳುತ್ತೆ. ಹಾಗಾಗಿ ಕ್ರಕಚ ಅಂದರೆ ಗದಗಸ, ಗದಗಸ ಹೇಗೆ ಕುಯ್ದಾಕತ್ತೆ ಹಾಗೆ ನಾವು ಮಾಡೋ ಕರ್ಮಗಳನ್ನು ಕೂಡ ನಾಶ ಮಾಡುತ್ತೆ ಅದು ಅನ್ನೋ ಅರ್ಥ ಅದಕ್ಕೆ, ಶುಕ್ರವಾರ ಸಪ್ತಮಿ ತಿಥಿ ಬಂತು ಅಂದರೆ. ಹಾಗಾಗಿ ಈ ಥರದ್ದೆಲ್ಲ ಬೇಕಾದಷ್ಟಿದೆ. ಒಂದು ನನಗೆ ತಕ್ಷಣ ನೆನಪಿಗೆ ಬಂತು ಹೇಳಿದೆ, ಎಲ್ಲನೂ ನಾನು ನೆನಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಥರದ್ದು ಜ್ಯೋತಿಷ್ ಶಾಸ್ತ್ರದಲ್ಲಿ 100 ಕಾಂಬಿನೇಷನ್ ಇದೆ, 100. ಎಲ್ಲವನ್ನು ನಾವು ಸಿದ್ಧಿ ಯೋಗ ಇದೆ, ಅಮೃತ ಸಿದ್ಧಿ ಯೋಗ ಇದೆ, ಇದೆಲ್ಲವನ್ನು ನಾವು ನೋಡಬೇಕಾಗತ್ತೆ. ಇದೆಲ್ಲವನ್ನು ನಾವು ಯಾರೂ ನೆನ್ಪಿಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಾವು ಶಾಸ್ತ್ರಗ್ರಂಥಗಳನ್ನು ಕೂಲಂಕಷವಾಗಿ ನೋಡೇ ಹೇಳಬೇಕಾಗತ್ತೆ. ಸೊ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ. ಇಲ್ಲಿ ನಕ್ಷತ್ರಗಳನ್ನು 7 ವಿಭಾಗಗಳಾಗಿ ಮಾಡ್ತೀವಿ ನಾವು, ಪ್ರಭೇದಗಳು ಅಥವಾ ವಿಭಾಗಗಳು ಅಥವಾ ಸಂಜ್ಞೆಗಳು ಅಂತ ಕೂಡ ಕರಿತೀವಿ. ಯಾವ್ಯಾವುದು ಅಂದರೆ ಕ್ಷಿಪ್ರ ಅಥವಾ ಲಘು ನಕ್ಷತ್ರಗಳು, ಅಂದರೆ ಬೇಗ ಫಲವನ್ನು ಕೊಡ್ತಕ್ಕಂಥದ್ದು. ಕ್ಷಿಪ್ರ ಅಂದರೆ ಸಂಸ್ಕೃತದಲ್ಲಿ ಬೇಗ ಅಂತ ಅರ್ಥ, ಆದಷ್ಟು ಆ್ಯಸ್ ಅರ್ಲಿ ಆಸ್ ಪಾಸಿಬಲ್ ಅಂತೀವಲ್ಲ ಆ ಥರ. ಅಥವಾ ಲಘು ನಕ್ಷತ್ರಗಳು ಅಶ್ವಿನಿ, ಪುಷ್ಯ, ಹಸ್ತ, ಮತ್ತು ಯಾವುದೋ ಒಂದು ಗ್ರಂಥದಲ್ಲಿ ಅಭಿಜಿತ್ ಅಂತ ತೊಗೊಂಡಿದ್ದಾರೆ. ನಾನು ಈ ಥರ ಯಾವಾಗಲೂ ಯಾಕೆ ಹೇಳ್ತೀನಿ ಅಂದರೆ, ನಾನು 100 ಶಾಸ್ತ್ರ ಗ್ರಂಥಗಳನ್ನು ಓದಿರ್ತೀನಿ. ಎಲ್ಲಿ ಓದಿರ್ತೀನಿ ಅಂತ ನನಗೂ ನೆನಪಿದಲ್ಲ, ಯಾಕಂದ್ರೆ ನಾನು ಓದಿ ರಿಸರ್ಚ್ ಮಾಡೋ ಕಾಲದಲ್ಲಿ ಬರೆದಿಟ್ಕೊಂಡಿರ್ತೀನಿ ಅಂತ ಅದು ಯಾವ ಗ್ರಂಥ ಅಂತ ಪಕ್ಕದಲ್ಲಿ ಬರೆದಿಟ್ಟಿಲ್ಲ ನಾನು. ಸೊ ಹಾಗಾಗಿ ಏನಾಗುತ್ತೆ ಅಂದರೆ, ಬರೆದಿಟ್ಟಿರೋದಂತೂ ಸತ್ಯ ಪ್ರಮಾಣ, ನನ್ನ ಮಾತನ್ನು ಕಡಾಖಂಡಿತವಾಗಿ ನೀವು ನಂಬೋದು. ಶಾಸ್ತ್ರಗ್ರಂಥಗಳಲ್ಲಿ ಅಥವಾ ನನಗಿನ್ನ ತಿಳಿದಿರ್ತಕ್ಕಂಥವ್ರು ಎಷ್ಟೋ ಜನ ಮಹನೀಯರು ಇರ್ತಾರೆ, ನೀವು ಅಂಥ ಅವ್ರಿಗೆ ಯಾರಾದರೂ ಇತ್ತು ಅಂದರೆ ಅಂಥವ್ರು ನೀವು ಕೇಳಿದ್ರೆ ಹೇಳ್ತಾ ಇರ್ಬೇಕಾದ್ರೆ. ಸಾಮಾನ್ಯ ಜನಗಳ ಕೈಲಿ, ಸಣ್ಣ ಪುಟ್ಟ ಜ್ಯೋತಿಷಿಗಳ ಕೈಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದನ್ನು ನಾವು 10 100 ಶಾಸ್ತ್ರಗ್ರಂಥಗಳನ್ನು ನೋಡಿರ್ತೀವಿ. ಎಲ್ಲಿ ನೋಡಿರ್ತೀವಿ ಅಂತ ನಾವು ಕಳೆದ 30-35 ವರ್ಷದಿಂದ ರಿಸರ್ಚ್ ಮಾಡ್ತೀನಿ ನಾನು. 30 ವರ್ಷದಿಂದ ಮಾಡ್ತಾ ಇದ್ದಾಗ ಎಲ್ಲಿಂದ ಗೊತ್ತಾಗತ್ತೆ ನಮಗೆ. ಅದಕ್ಕೋಸ್ಕರ ಕ್ಷಿಪ್ರ ಅಥವಾ ಲಘು ನಕ್ಷತ್ರಗಳು ಅಶ್ವಿನಿ, ಪುಷ್ಯ, ಹಸ್ತ ಮತ್ತು ಅಭಿಜಿತ್. ಅಭಿಜಿತ್ ಅಂದರೆ ಏನು ಅಂತ ಹೇಳ್ತೀನಿ ನಾನು. ಯಾಕೆ ಅಂದರೆ ಅಭಿಜಿತ್ ಅನ್ನೋದು ನಿಮ್ಮ 27 ನಕ್ಷತ್ರಗಳ ಪಟ್ಟಿನಲ್ಲಿ ಬರಲ್ಲ, 28 ನಕ್ಷತ್ರಗಳನ್ನು ಪಟ್ಟಿ ಮಾಡಿದಾಗ ಬರುತ್ತೆ. ಈ 28 ನಕ್ಷತ್ರಗಳನ್ನು ಪಟ್ಟಿ ಮಾಡೋದು ಬೇರೆ ಲೆಕ್ಕಾಚಾರಗಳಲ್ಲಿ ಇದೆ. ಅದು ರೋಗದ ವಿಚಾರಕ್ಕೆ, ಪಶು ಪಕ್ಷಿಗಳು ಕಳೆದೋಯ್ತು ಅಂದರೆ ಅದಕ್ಕೆ ಚೋರ ಸಾಲಾವಳಿಗೆ, ಇದಕ್ಕೆಲ್ಲ 28 ನಕ್ಷತ್ರ ಬೇಕಾಗುತ್ತೆ. ಯಾಕೆಂದರೆ 4 ಡಿವಿಷನ್ ಮಾಡ್ಕೊಂಡಿರೋದ್ರಲ್ಲಿ 7 4 28, ಅದರಲ್ಲಿ ಅಭಿಜಿತ್ ಅನ್ನೋದನ್ನು ತಗೊಳ್ತಾರೆ. ಹಾಗಾಗಿ ಅಭಿಜಿತ್ ಅನ್ನೋದು ಉತ್ತರಾಷಾಢ ನಕ್ಷತ್ರ ಕಡೆ, ಅಂದರೆ 4ನೇ ಪಾದದ ಕಡೆಯ ಭಾಗದಲ್ಲಿ ಬರ್ತಕ್ಕಂಥದ್ದು. ಯಾವುದೋ ಒಂದು ಗ್ರಂಥದಲ್ಲಿ ಶ್ರವಣ ನಕ್ಷತ್ರದ ಮೊದಲನೇ ಭಾಗದಲ್ಲೂ ಬರುತ್ತೆ ಅಂತ ಹೇಳಿದೆ. ಆದರೆ ಸಾಮಾನ್ಯವಾಗಿ ಹೇಳತಕ್ಕಂಥದ್ದು ಉತ್ತರ ನಕ್ಷತ್ರದ ಕಡೆ ಭಾಗದಲ್ಲಿ, ಕಡೆ 8ಗಳಿಗೆ ಏನೋ ಹೇಳಿದೆ, ಬಹುಶಃ ನನಗೆ ಅಷ್ಟು ನೆನಪಿಲ್ಲ, ಅದು ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಇದು ಅಭಿಜಿತ್ ನಕ್ಷತ್ರ ಅಂತ ಅನ್ನಿಸ್ಕೊಳುತ್ತೆ. ಇನ್ಯಾವುದೋ ಗ್ರಂಥದಲ್ಲಿ ಉತ್ತರಾಷಾಢ ನಕ್ಷತ್ರದ 4ನೇ ಪದದ ಕಡೆ 4ಗಳಿಗೆ, ಶ್ರವಣ ನಕ್ಷತ್ರದ ಮೊದಲನೇ ಪದದ ಮೊದಲ 4ಗಳಿಗೆ ಅಂತಲೂ ಹೇಳಿದೆ. ಸೊ ಇಟ್ ಡಿಪೆಂಡ್ಸ್. ಅದು ಪಂಡಿತಗಳಲ್ಲೂ ವಿದ್ವಾಂಸಗಳಲ್ಲೂ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದೆ ಈ ವಿಚಾರದಲ್ಲಿ. ಇನ್ನು ಧ್ರುವ ನಕ್ಷತ್ರ ಅಥವಾ ಸ್ಥಿರ ನಕ್ಷತ್ರಗಳು ಸ್ಥೈರ್ಯತೆಯನ್ನು ಕೊಡ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರ, ಉತ್ತರ ಫಲ್ಗುಣಿ ನಕ್ಷತ್ರ ಅಂದರೆ ಉತ್ತರ ನಕ್ಷತ್ರ ಅಂತ ಏನು ಹೇಳ್ತೀವಿ, ಸಿಂಹರಾಶಿ ಮತ್ತು ಕನ್ಯಾ ರಾಶಿಗೆ ಬರುತ್ತಲ್ಲ ಅದು. ಮತ್ತು ಉತ್ತರಾಷಾಢ ನಕ್ಷತ್ರ ಧನುರಾಶಿ ಮತ್ತು ಮಕರ ರಾಶಿಗೆ ಬರ್ತಕ್ಕಂಥದ್ದು. ಉತ್ತರ ಭಾದ್ರ ನಕ್ಷತ್ರ ಮೀನರಾಶಿಗೆ ಬರ್ತಕ್ಕಂಥದ್ದು. ಅದು ಬಿಟ್ಟರೆ ನಮಗೆ ಚರ ನಕ್ಷತ್ರಗಳು. ಚರ ನಕ್ಷತ್ರಗಳು ಯಾವ್ಯಾವುದು ಅಂದರೆ ಪುನರ್ವಸು ನಕ್ಷತ್ರ, ಸ್ವಾತಿ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ. ಚರ ಅಂದರೆ ಮೂವ್ಮೆಂಟ್ ಆಗ್ತಕ್ಕಂಥದ್ದು. ಅದು ಬಿಟ್ಟರೆ ಮೃದು ನಕ್ಷತ್ರಗಳು ಅಥವಾ ಮೈತ್ರ ನಕ್ಷತ್ರಗಳು ಅಂತ ಕೂಡ ಯಾವುದೋ ಗ್ರಂಥದಲ್ಲಿ ತೊಗೊಂಡಿದೆ. ಅದನ್ನು ಮೃಗಶಿರ ನಕ್ಷತ್ರ, ಚಿತ್ತ ನಕ್ಷತ್ರ, ಅನುರಾಧ ನಕ್ಷತ್ರ, ರೇವತಿ ನಕ್ಷತ್ರ. ಅದು ಬಿಟ್ಟರೆ ಉಗ್ರ ಅಥವಾ ಕ್ರೂರ ನಕ್ಷತ್ರಗಳು. ಉಗ್ರ ಅಥವಾ ಕ್ರೂರ ನಕ್ಷತ್ರಗಳಲ್ಲಿ ಸಾಮಾನ್ಯವಾಗಿ ಯಾವುದೇ ಶುಭ ಕೆಲಸ ಮಾಡೋದಿಲ್ಲ. ಯಾವುದು ಅಂದರೆ ಭರಣಿ ನಕ್ಷತ್ರ, ಮಖ ನಕ್ಷತ್ರ. ನಾನು ಯಾವಾಗಲೂ ಒಂದ್ಸತಿ ಹೇಳಿದ್ದೆ, ಮಖ ನಕ್ಷತ್ರ ನಾನು ಸಾಮಾನ್ಯ ಯಾವುದೇ ಶುಭ ಕೆಲಸ ಇಡಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಅದು ಉಗ್ರ ಅಥವಾ ಕ್ರೂರ ನಕ್ಷತ್ರ. ಅದೇ ರೀತಿಯಲ್ಲಿ ನಮಗೆ ಪೂರ್ವ ಫಲ್ಗುಣಿ ನಕ್ಷತ್ರ ಅಂದರೆ ಪುಬ್ಬ ನಕ್ಷತ್ರ ಅಂತ ಏನು ಕರಿತೀವಿ, ಅದು ಪುಬ್ಬ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಮತ್ತು ಪೂರ್ವಭಾದ್ರ. ಪೂರ್ವ ಫಲ್ಗುಣಿ ಅನ್ನೋದು ಪುಬ್ಬ ನಕ್ಷತ್ರ ಸಿಂಹರಾಶಿಗೆ ಬರುತ್ತೆ, ಪೂರ್ವಾಷಾಢ ಅನ್ನೋದು ಧನುರಾಶಿಗೆ ಬರುತ್ತೆ, ಪೂರ್ವಭಾದ್ರ ಅನ್ನೋದು ಕುಂಭರಾಶಿಗೆ 4ನೇ ಪದ ಆಯಿತು ಅಂದರೆ ಮೀನರಾಶಿಗೆ ಬರುತ್ತೆ. ಇದು ಕ್ರೂರ ಅಥವಾ ಉಗ್ರ ನಕ್ಷತ್ರಗಳು. ಇನ್ನು ತೀಕ್ಷ್ಣ ಅಥವಾ ದಾರುಣ ನಕ್ಷತ್ರಗಳು ಅಂತ ತೊಗೊಂಡಿದ್ದಾರೆ. ಈ ತೀಕ್ಷ್ಣ ಅಥವಾ ದಾರುಣ ನಕ್ಷತ್ರಗಳು ಕೂಡ ಅಷ್ಟೇ ಸಾಮಾನ್ಯ ವರ್ಜ್ಯ ಇದೆ. ಯಾವುದು ಅಂದರೆ ಆರುದ್ರ ನಕ್ಷತ್ರ, ಆಶ್ಲೇಷ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಮೂಲಾ ನಕ್ಷತ್ರ. ಮೂಲಾ ನಕ್ಷತ್ರದ ಬಗ್ಗೆನೂ ನನ್ನ ಹಿಂದಿನ ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೀನಿ. ಯಾಕೆಂದರೆ ಮೂಲಾ ನಕ್ಷತ್ರಕ್ಕೆ ನಿವೃತ್ತಿ ಅನ್ನತಕ್ಕಂತಹ ರಾಕ್ಷಸ ಅಧಿಪತಿ ಯಾವುದೋ ಒಂದು ಗ್ರಂಥದಲ್ಲಿ ಧನುಜಾನ ರಾಕ್ಷಸ ಅಧಿಪತಿ ಅಂತ ತೊಗೊಂಡಿದ್ದಾರೆ. ಸೊ ರಾಕ್ಷಸ ಅಧಿಪತಿ ಆಗತಕ್ಕಂಥದ್ದಕ್ಕೆ ನಾವು ಶುಭ ಕೆಲಸಕ್ಕೆ ಇಡೋದು ಅಷ್ಟು ಸಮಂಜಸ ಅಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ನಾನಿಲ್ಲಿ ಬೇರೆ ಯಾರು ಏನೋ ಹೇಳ್ತಾ ಇಲ್ಲ. ಹಾಗಾಗಿ ಅದನ್ನು ಸಾಮಾನ್ಯ ಅವಾಯ್ಡ್ ಮಾಡ್ತೀನಿ ನಾನು.
ವಿದ್ಯಾ ಆರಂಭಕ್ಕೆ ಮೂಲ ನಕ್ಷತ್ರದಲ್ಲಿ ಮೂಲೇನ ಆವಾಹನೆ ದೇವಿನ ಶ್ರವಣೇನ ವಿಸರ್ಜಯೇತ್ ಅಂತ ಧರ್ಮಶಾಸ್ತ್ರದಲ್ಲಿ ಮಾತಿದೆ. ನವರಾತ್ರಿನಲ್ಲಿ ಮೂಲ ನಕ್ಷತ್ರದಲ್ಲಿ ಸರಸ್ವತಿಯನ್ನು ಆವಾಹನೆ ಮಾಡಿ ಶ್ರವಣದಲ್ಲಿ ವಿಸರ್ಜನೆ ಮಾಡಬೇಕು ಅಂತ. ಹಾಗಾಗಿ ವಿದ್ಯಾರಂಭಕ್ಕೆ ಮೂಲ ನಕ್ಷತ್ರ ಅನ್ನೋದು, ನೀವು ಯಾವ ಮಗುಗೆ ವಿದ್ಯಾಭ್ಯಾಸ ಮಾಡಿಸ್ತೀರೋ ಅದಕ್ಕೆ ತಾರಾಬಲ ಚಂದ್ರಬಲ ಬಂದರೆ, ಸಂಪತ್ತಾರೆ ಕ್ಷೇಮ ಸಾಧನ ತಾರೆ ಈ ಥರದ್ದಾಯಿತು ಅಂದರೆ ಇಡ್ಬೋದು. ಜನ್ಮ ತಾರೆ ವಿಪತ್ತಾರೆ ಪ್ರತ್ಯಕ್ ತಾರೆ ನೈದನ್ ತಾರೆ ಆದರೆ ಇಡೋ ಹಾಗಿಲ್ಲ. ತಾರಾಬಲ ಚಂದ್ರಬಲ ಲಗ್ನ ಬಲ, ನೀವು ಯಾವ ಮುಹೂರ್ತಕ್ಕೆ ಲಗ್ನ ಇಡ್ತೀರೋ ಆ ಲಗ್ನ ಬಲ, ಈ ಮೂರು ಕೂಡ ಯಾವಾಗಲೂ ನೋಡ್ಬೇಕು ನಾವು. ಅದೇ ರೀತಿಯಲ್ಲಿ ಕಡೆಯದಾಗಿ ಮಿಶ್ರ ಅಥವಾ ಸಾಧಾರಣ ನಕ್ಷತ್ರಗಳು, ಕೆಲವರು ಇದನ್ನು ತ್ಯಾಜ್ಯ ಅಂತ ಕೂಡ ಹೇಳ್ತಾರೆ. ಕೃತ್ತಿಕಾ ಮತ್ತು ವಿಶಾಖ ಇವೆರಡೂ ಕೂಡ ಅಗ್ನಿ ನಕ್ಷತ್ರಗಳು, ಯಾವುದೇ ಶುಭ ಕೆಲಸವನ್ನು ಮಾಡೋ ಹಾಗಿಲ್ಲ. ಫೈರ್ಗೆ ಸಂಬಂಧಪಟ್ಟಿದ್ದು, ಬೆಂಕಿಗೆ ಸಂಬಂಧಪಟ್ಟಿದ್ದೇ ಮಾಡೋ ಕರ್ಮ ಆಗಿದ್ದರೆ ಆಗ ಕೃತ್ತಿಕಾ ಮತ್ತು ವಿಶಾಖದಲ್ಲಿ ಮಾಡಬಹುದು. ಹೀಗೆಲ್ಲ ಲೆಕ್ಕಾಚಾರಗಳಿದೆ. ಇದು ಕ್ಷಿಪ್ರ, ಧ್ರುವ ಮತ್ತು ಚರ, ಮೃದು, ಉಗ್ರ, ತೀಕ್ಷ್ಣ ಮತ್ತು ಮಿಶ್ರ ಅಥವಾ ಸಾಧಾರಣ, ಇದು 7 ವಿಭಾಗಗಳು ನಕ್ಷತ್ರಗಳು. ಇದು ಆ ಹೆಸರುಗಳು ಏನೇನಿದೆ ಅದೇ ರೀತಿಯಲ್ಲಿ ಫಲಾನು ಕೂಡ ಕೊಡ್ತಕ್ಕಂಥದ್ದು. ಇನ್ನು ನಕ್ಷತ್ರಗಳ ವಿಷಗಳಿಗೆ ಮತ್ತು ಅಮೃತಗಳಿಗೆ ಅನ್ನೋದಕ್ಕೆ ಬಂತು ಅಂದರೆ, ವಿಷಗಳಿಗೆ ನಾನು ಇದನ್ನು ಕೂಡ ಚಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಪ್ರತಿಯೊಂದು ಕೂಡ ನಾನು ಚಾರ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ. ವಿಷಗಳಿಗೆ ಮತ್ತು ಅಮೃತಗಳಿಗೆ ಮತ್ತು ನಕ್ಷತ್ರ ಸಂಜ್ಞೆಗಳು ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಕ್ಷಿಪ್ರನ, ಮೃದುವನ, ಸಾಧಾರಣನ, ಆ ಥರ. ಶುಭ ಕರ್ಮಗಳಿಗೆ ಉತ್ತಮಾನ, ಮಧ್ಯಮಾನ, ಅಧಮಾನ. ಅಧಮಾನ ತ್ಯಾಜ್ಯ ಅನ್ನೋ ಅರ್ಥದಲ್ಲಿ ನಕ್ಷತ್ರಗಳು ಅಂತಲೂ ಮಾಡಿಟ್ಟಿದ್ದೀನಿ. ನಿಧಾನಕ್ಕೆ ಹೇಳ್ಕೊಂಡು ಹೋಗ್ತೀನಿ, ಬೇಕಾದ್ರೆ ಬರ್ಕೊಳ್ಬೋದು ನಿಧಾನಕ್ಕೆ. ಇದನ್ನು ಕೂಡ ಅಶ್ವಿನಿ ನಕ್ಷತ್ರ ಮೊದಲು ವಿಷಗಳಿಗೆ ಹೇಳ್ತೀನಿ, ಆಮೇಲೆ ಅಮೃತಗಳಿಗೆ ಹೇಳ್ತೀನಿ. ಪ್ರತಿ ವಿಷಗಳಿಗೆ ಆಗಲಿ ಅಮೃತಗಳಿಗೆ ಆಗಲಿ 4 ಗಳಿಗೆಗಳು ತ್ಯಾಜ್ಯ. 4 ಗಳಿಗೆಗಳು. ಅಶ್ವಿನಿ ನಕ್ಷತ್ರ 50ರಿಂದ 54 ಗಳಿಗೆಗಳು ವಿಷಗಳಿಗೆ, 54ರಿಂದ 58 ಗಳಿಗೆ ಅಮೃತಗಳಿಗೆ. ಇದು ಕ್ಷಿಪ್ರ ಅಥವಾ ಲಘು ನಕ್ಷತ್ರ, ಉತ್ತಮ, ಯಾವುದೇ ಶುಭ ಕೆಲಸ ಮಾಡೋದಕ್ಕೆ ಉತ್ತಮ. ಭರಣಿ ನಕ್ಷತ್ರ 24ರಿಂದ 28 ಗಳಿಗೆ ವಿಷಗಳಿಗೆ, 52ರಿಂದ 56 ಗಳಿಗೆ ಅಮೃತಗಳಿಗೆ. ಕ್ರೂರ ಅಥವಾ ಉಗ್ರ ನಕ್ಷತ್ರ ಅಧಮ ಅಥವಾ ತ್ಯಾಜ್ಯ, ಇದು ಯಾವುದೇ ಶುಭ ಕೆಲಸಕ್ಕೆ ಭರಣಿ ನಕ್ಷತ್ರ ಅಧಮ ಅಥವಾ ತ್ಯಾಜ್ಯ. ಕೃತಿಕಾ ನಕ್ಷತ್ರ 30ರಿಂದ 34 ಗಳಿಗೆ ವಿಷಗಳಿಗೆ, 38ರಿಂದ 42 ಗಳಿಗೆ ಅಮೃತಗಳಿಗೆ. ಇದು ಮಿಶ್ರ ಅಥವಾ ಸಾಧಾರಣ, ಅಂದರೆ ಕೃತಿಕಾ ನಕ್ಷತ್ರನೂ ಅಧಮ ಅಥವಾ ತ್ಯಾಜ್ಯ. ಫಲ ನೋಡ್ಬಿಟ್ರೆ ಗೊತ್ತಾಗುತ್ತೆ ನಮಗೆ, ಅದು ನಾವು ಶುಭ ಕೆಲಸ ಮಾಡ್ಬೋದು ಇಲ್ವೋ, ಉತ್ತಮಾನೋ ಮಧ್ಯಮಾನೋ ಅಧಮ ಅಥವಾ ತ್ಯಾಜ್ಯ ಅನ್ನೋದು ಗೊತ್ತಾಗುತ್ತೆ. ರೋಹಿಣಿ ನಕ್ಷತ್ರ 40ರಿಂದ 44 ಗಳಿಗೆ ವಿಷಗಳಿಗೆ, 35ರಿಂದ 39 ಗಳಿಗೆ ಏನು ಬರುತ್ತೆ ಅದು ಅಮೃತಗಳಿಗೆ. ಧ್ರುವ ಅಥವಾ ಸ್ಥಿರ ನಕ್ಷತ್ರ ಉತ್ತಮ. ಮೃಗಶಿರಾ ನಕ್ಷತ್ರ 14ರಿಂದ 18 ಗಳಿಗೆ ವಿಷಗಳಿಗೆ, 54ರಿಂದ 58 ಗಳಿಗೆ ಮೃದು ಅಥವಾ ಮೈತ್ರಗಳಿಗೆ ಉತ್ತಮ. ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಈ 4 ಒಂದೇ ಸತಿ ಇಲ್ಲಿ ಹೇಳಿದ್ದೀನಿ. ಯಾಕೆ ಅಂತ ಹೇಳ್ತೀನಿ ಈಗ. ಆರಿದ್ರ, ಪುನರ್ವಸು, ಪುಷ್ಯ, ಆಶ್ಲೇಷ ಈ 4 ನಕ್ಷತ್ರಗಳಿಗೆ ವಿಷಗಳಿಗೆ ಸಿಕ್ಕಿದೆ ನನಗೆ ರಿಸರ್ಚ್ ಮಾಡಿದಾಗ, ಅಮೃತಗಳಿಗೆ ಸಿಕ್ಕಿಲ್ಲ ನನಗೆ. ಹಾಗಾಗಿ ನಾನು ಸುಮಾರು ಗ್ರಂಥಗಳನ್ನು ನೋಡಿದ್ದೀನಿ, ಸಿಕ್ಕಿಲ್ಲ ನನಗೆ. ಅಕಸ್ಮಾತ್ ತಿಳಿದಿರ್ತಕ್ಕಂತಹ ಜ್ಯೋತಿಷ ಪಂಡಿತರುಗಳು ಯಾರಾದರೂ ಇತ್ತು ಅಂದರೆ ದಯವಿಟ್ಟು ಅದನ್ನು ನಮಗೆ ತಿಳಿಸಿ. ಮುಂದಿನ ಸಂಚಿಕೆಗಳಲ್ಲಿ ಯಾವಾಗ ಸಾಧ್ಯ ಆಯಿತು ಅಂದರೆ ನಾವು ಕೂಡ ಅದನ್ನು ಇನ್ಕ್ಲೂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಹಾಗಾಗಿ ಆದಿದ್ರ ನಕ್ಷತ್ರಕ್ಕೆ ವಿಷಗಳಿಗೆ ಬಂದು 11ರಿಂದ 15 ಗಳಿಗೆ ವಿಷಗಳಿಗೆ. ದಾರುಣ ಅಥವಾ ತೀಕ್ಷ್ಣ ನಕ್ಷತ್ರ ತ್ಯಾಜ್ಯ, ಅಧಮ ಅಥವಾ ತ್ಯಾಜ್ಯ. ಪುನರ್ವಸು ನಕ್ಷತ್ರ 30ರಿಂದ 34 ಗಳಿಗೆ ವಿಷಗಳಿಗೆ. ಚರ ನಕ್ಷತ್ರ ಉತ್ತಮ. ಪುನರ್ವಸು ನಕ್ಷತ್ರದಲ್ಲಿ ಸುಮಾರು ಶುಭ ಕೆಲಸ ಮಾಡ್ಬೋದು, ಆದರೆ ಗೃಹ ಪ್ರವೇಶ ಮಾಡಬಾರ್ದು ಅಂತ ಯಾವುದೋ ಒಂದು ಗ್ರಂಥದಲ್ಲಿ ಹೇಳಿದೆ. ಪುನರ್ವಸು ನಕ್ಷತ್ರದಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಆ ಮನೆ ಅಥವಾ ಭವನ ಅಥವಾ ಬಿಲ್ಡಿಂಗು ಕೈ ತಪ್ಪೋಗುತ್ತೆ ಅಂತ ಹೇಳುತ್ತೆ. ಅದಕ್ಕೋಸ್ಕರ ಪುನರ್ವಸು ನಕ್ಷತ್ರ ಗೃಹ ಪ್ರವೇಶಕ್ಕೆ, ಯಾವುದೇ ಭವನ ಪ್ರವೇಶಕ್ಕೆ ನಿಷಿದ್ಧ. ಪುಷ್ಯ ನಕ್ಷತ್ರ 20ರಿಂದ 24 ಗಳಿಗೆ ವಿಷಗಳಿಗೆ. ಕ್ಷಿಪ್ರ ನಕ್ಷತ್ರ ಉತ್ತಮ, ಯಾವುದೇ ಶುಭ ಕೆಲಸಕ್ಕೆ ಪುಷ್ಯ ನಕ್ಷತ್ರ ಬಹಳ ಶ್ರೇಷ್ಠ. ಆಶ್ಲೇಷ ನಕ್ಷತ್ರ 32ರಿಂದ 36 ಗಳಿಗೆ ವಿಷಗಳಿಗೆ. ದಾರುಣ ಅಥವಾ ತೀಕ್ಷ್ಣ ನಕ್ಷತ್ರ ಅಧಮ ಅಥವಾ ತ್ಯಾಜ್ಯ. ಮಖಾ ನಕ್ಷತ್ರ 30ರಿಂದ 34 ಗಳಿಗೆ ವಿಷಗಳಿಗೆ, 40ರಿಂದ 44 ಗಳಿಗೆ ಕ್ರೂರ, 44 ಗಳಿಗೆ ಅಮೃತಗಳಿಗೆ. ಕ್ರೂರ ಅಥವಾ ಉಗ್ರ ನಕ್ಷತ್ರ ಮಧ್ಯಮ. ಮಖಾ ನಕ್ಷತ್ರ ನೋಡಿ, ಅಧಮಕ್ಕೂ ಬರಲಿಲ್ಲ ಉತ್ತಮಕ್ಕೂ ಬರಲಿಲ್ಲ, ಮಧ್ಯಮ. ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಸಾಮಾನ್ಯ ತ್ಯಾಜ್ಯ ಅಂತ ನಾನು ಹೇಳ್ತೀನಿ ಅಷ್ಟೇ, ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ.
ಪೂರ್ವ ಫಲ್ಗುಣಿ ನಕ್ಷತ್ರ ಉಬ್ಬ ಅಂತ ಕರಿತೀವಿ ಅದನ್ನು. 20ರಿಂದ 24ಗಳಿಗೆ ವಿಷಗಳಿಗೆ, 45ರಿಂದ 49ಗಳಿಗೆ ಅಮೃತಗಳಿಗೆ, ಕ್ರೂರ ಅಥವಾ ಉಗ್ರ, ಅಧಮ ಅಥವಾ ತ್ಯಾಜ್ಯ. ಉತ್ತರ ನಕ್ಷತ್ರ ಸಿಂಹ ಮತ್ತು ಕನ್ಯಾ ರಾಶಿಗೆ ಬರುತ್ತೆ. ಉತ್ತರ ಫಲ್ಗುಣಿ ಅಂತ ಕರಿತೀವಿ. ಉಬ್ಬಾನ ಪೂರ್ವ ಫಲ್ಗುಣಿ ಅಂತ ಕರಿತೀವಿ. ಇದು ಉತ್ತರ ಫಲ್ಗುಣಿ ಅಥವಾ ಉತ್ತರ ನಕ್ಷತ್ರ. 18ರಿಂದ 22ಗಳಿಗೆ ವಿಷಗಳಿಗೆ, 44ರಿಂದ 48ಗಳಿಗೆ ಅಮೃತಗಳಿಗೆ, ಧ್ರುವ ಅಥವಾ ಸ್ಥಿರ ನಕ್ಷತ್ರ ಉತ್ತಮ ಶುಭ ಕೆಲಸಗಳಿಗೆ. ಹಸ್ತ ನಕ್ಷತ್ರ 22ರಿಂದ 26ಗಳಿಗೆ ವಿಷಗಳಿಗೆ, 38ರಿಂದ 42ಗಳಿಗೆ ಅಮೃತಗಳಿಗೆ, ಕ್ಷಿಪ್ರ ನಕ್ಷತ್ರ ಎಲ್ಲ ಕೆಲಸಗಳಿಗೆ ಶುಭ. ಚಿತ್ತ ನಕ್ಷತ್ರ 20ರಿಂದ 24ಗಳಿಗೆ ವಿಷಗಳಿಗೆ, 38ರಿಂದ 42ಗಳಿಗೆ ಅಮೃತಗಳಿಗೆ, ಮೃದು ಅಥವಾ ಮೈತ್ರ ನಕ್ಷತ್ರ ಉತ್ತಮ. ಅದು ಮಧ್ಯಮ ಅಂತಲೂ ಕೆಲವು ಗ್ರಂಥದಲ್ಲಿದೆ. ಚಿತ್ತ ನಕ್ಷತ್ರ ಉತ್ತಮ ಅಥವಾ ಮಧ್ಯಮ. ಬೇರೆ ಎಲ್ಲ ಫ್ಯಾಕ್ಟರ್ಸು ಹೊಂದೋದಿದ್ದರೆ ತಾರಾಬಲ, ಚಂದ್ರಬಲ, ಲಗ್ನಬಲ ಇಡ್ಬೋದು, ಇಲ್ಲ ಅಂದರೆ ಬೇಡ. ಸ್ವಾತಿ 14ರಿಂದ 18ಗಳಿಗೆ ವಿಷಗಳಿಗೆ, 34ರಿಂದ 38ಗಳಿಗೆ ಅಮೃತಗಳಿಗೆ, ಚರ ನಕ್ಷತ್ರ ಅದು ಉತ್ತಮ. ವಿಶಾಖ ನಕ್ಷತ್ರ 14ರಿಂದ 18ಗಳಿಗೆ ವಿಷಗಳಿಗೆ, 38ರಿಂದ 42ಗಳಿಗೆ ಅಮೃತಗಳಿಗೆ, ಮಿಶ್ರ ಅಥವಾ ಸಾಧಾರಣ, ಅಧಮ ಅಥವಾ ತ್ಯಾಜ್ಯ. ವಿಶಾಖ ನಕ್ಷತ್ರ ಅಗ್ನಿ ನಕ್ಷತ್ರ, ಇಂದ್ರಾಗ್ನಿಗಳು ಅಧಿದೇವತೆ ಅದಕ್ಕೆ ಇಬ್ಬರು. ಅನುರಾಧ ನಕ್ಷತ್ರ 10ರಿಂದ 14ಗಳಿಗೆ ವಿಷಗಳಿಗೆ, 44ರಿಂದ 48ಗಳಿಗೆ ಅಮೃತಗಳಿಗೆ, ಮೃದು ನಕ್ಷತ್ರ ಉತ್ತಮ. ಅನುರಾಧ ನಕ್ಷತ್ರದಲ್ಲೂ ಸುಮಾರು ಶುಭ ಕೆಲಸವನ್ನು ಮಾಡಬಹುದು. ಜ್ಯೇಷ್ಠ ನಕ್ಷತ್ರ 14ರಿಂದ 18ಗಳಿಗೆ ವಿಷಗಳಿಗೆ, 48ರಿಂದ 52ಗಳಿಗೆ ಅಮೃತಗಳಿಗೆ, ದಾರುಣ ಅಥವಾ ತೀಕ್ಷ್ಣ ನಕ್ಷತ್ರ ಮಧ್ಯಮ ಅಥವಾ ತ್ಯಾಜ್ಯ ಅಂತಲೇ ತೊಗೊಂಡಿದ್ದಾರೆ. ಹಾಗಾಗಿ ಜ್ಯೇಷ್ಠ ನಕ್ಷತ್ರನೂ ಸಾಮಾನ್ಯ, ತ್ಯಾಜ್ಯ. ಅಕಸ್ಮಾತ್ ಅವ್ರಿಗೆ ನಾನು ಸಾಧನ ತಾರೆ ಆಗುತ್ತೆ, ಕ್ಷೇಮ ತಾರೆ ಆಗುತ್ತೆ, ಕರ್ತನಿಗೆ ಬೇರೆ ಎಲ್ಲ ಫ್ಯಾಕ್ಟರ್ಸು ಹೊಂದತ್ತೆ ಅನ್ನೋ ಥರ ಇದ್ದರೆ ಮಾಡ್ಬೋದು. ಆದರೆ ಭರಣಿ, ಕೃತ್ತಿಕ, ಆಶ್ಲೇಷ, ಇದು ಏನೋ ಭರಣಿ, ಕೃತ್ತಿಕ, ಆಶ್ಲೇಷ ಮತ್ತು ವಿಶಾಖ ಈ 4 ಯಾವಾಗಲೂ ತ್ಯಾಜ್ಯ. ನೆಕ್ಸ್ಟು ಜ್ಯೇಷ್ಠ ಇವಾಗಷ್ಟೇ ಹೇಳಿದೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಜ್ಯೇಷ್ಠ ನಕ್ಷತ್ರ 14ರಿಂದ 18ಗಳಿಗೆ ವಿಷಗಳಿಗೆ, 48ರಿಂದ 52ಗಳಿಗೆ ಅಮೃತಗಳಿಗೆ, ದಾರುಣ ಅಥವಾ ತೀಕ್ಷ್ಣ ಸಂಜ್ಞೆ, ಮಧ್ಯಮ ಅಥವಾ ತ್ಯಾಜ್ಯ. ಮೂಲ ನಕ್ಷತ್ರ 20ರಿಂದ 24ಗಳಿಗೆ ವಿಷಗಳಿಗೆ, 44ರಿಂದ 48ಗಳಿಗೆ ಅಮೃತಗಳಿಗೆ, ದಾರುಣ ಅಥವಾ ತೀಕ್ಷ್ಣ, ಅಧಮ ಅಥವಾ ತ್ಯಾಜ್ಯ ಅಥವಾ ಮಧ್ಯಮ. 3 ಬರ್ತಿದ್ದೀನಿ ಇದಕ್ಕೆ. ಯಾಕೆ ಅಂದರೆ ಮೂಲದಲ್ಲಿ ವಿದ್ಯಾರಂಭಕ್ಕೆ ಇಡ್ಬೋದು, ಅದನ್ನು ಮಧ್ಯಮ ಅನ್ನೋದನ್ನು ಆ ಫ್ಯಾಕ್ಟರಲ್ಲಿ ಬರ್ತಿದ್ದೀನಿ ನಾನು. ಬೇರೆ ವಿದ್ಯಾರಂಭಕ್ಕೆ ಬಿಟ್ಟರೆ ಮಿಕ್ಕಿದ್ದಕ್ಕೆಲ್ಲ ಸಾಮಾನ್ಯ, ಸ್ವಲ್ಪ ಸಾಧಾರಣನೇ ಇದೆ. ಪೂರ್ವಾಷಾಢ ನಕ್ಷತ್ರ 24ರಿಂದ 28ಗಳಿಗೆ ವಿಷಗಳಿಗೆ, 34ರಿಂದ 38ಗಳಿಗೆ ಅಮೃತಗಳಿಗೆ, ಕ್ರೂರ ಅಥವಾ ಉಗ್ರ ಸಂಜ್ಞೆ ನಕ್ಷತ್ರ. ಇದು ಮಧ್ಯಮ ಅಥವಾ ತ್ಯಾಜ್ಯ ಅಂತ ತೊಗೊಂಡಿದ್ದಾರೆ ಪೂರ್ವಾಷಾಢನ. ಈ ಮಧ್ಯಮ ಅಂತ ಬಂದಾಗ ನೋಡ್ಕೋಬೇಕು, ಬೇರೆ ಎಲ್ಲ ಫ್ಯಾಕ್ಟರ್ಸು ಹೊಂದೋದಿದ್ದರೆ ಲಗ್ನಬಲ, ತಾರಾಬಲ, ಚಂದ್ರಬಲ, ಗ್ರಹಗತಿಗಳು ಇಡೋ ಮುಹೂರ್ತಕ್ಕೆ ಅವಾಗ ಬೇಕಾದರೆ ಇಡಬಹುದು. ಇಡಿ ಅಂತ ನಾನು ಹೇಳ್ತಿಲ್ಲ, ಇಡಬೇಕು ಅಂತ ಹೇಳ್ತಿಲ್ಲ, ಇಡಬಹುದು. ಉತ್ತರಾಷಾಢ ನಕ್ಷತ್ರ 20ರಿಂದ 24ಗಳಿಗೆ ವಿಷಗಳಿಗೆ, 34ರಿಂದ 38ಗಳಿಗೆ ಅಮೃತಗಳಿಗೆ, ಧ್ರುವ ಅಥವಾ ಸ್ಥಿರ ಸಂಜ್ಞೆ ಉತ್ತಮ. ಶ್ರವಣ ನಕ್ಷತ್ರ 10ರಿಂದ 14ಗಳಿಗೆ ವಿಷಗಳಿಗೆ, 42ರಿಂದ 46ಗಳಿಗೆ ಅಮೃತಗಳಿಗೆ, ಚರ ನಕ್ಷತ್ರ ಉತ್ತಮ. ಧನಿಷ್ಠ ನಕ್ಷತ್ರ 10ರಿಂದ 14ಗಳಿಗೆ ವಿಷಗಳಿಗೆ, 40ರಿಂದ 44ಗಳಿಗೆ ಅಮೃತಗಳಿಗೆ, ಚರ ನಕ್ಷತ್ರ ಉತ್ತಮ. ಕೆಲವರು ಇದನ್ನು ಮಧ್ಯಮ ಅಂತಲೂ ಹೇಳ್ತಾರೆ, ಬಟ್ ಉತ್ತಮನೇ ಇಲ್ಲಿ ಬರ್ದಿದ್ದೀನಿ ನಾನು. ಶತಭಿಷ ನಕ್ಷತ್ರ 18ರಿಂದ 22ಗಳಿಗೆ ವಿಷಗಳಿಗೆ, 48ರಿಂದ 52ಗಳಿಗೆ ಅಮೃತಗಳಿಗೆ, ಚರ ಸಂಜ್ಞೆ ನಕ್ಷತ್ರ ಅದು ಮಧ್ಯಮ. ಪೂರ್ವಾಭಾದ್ರ ನಕ್ಷತ್ರ 16ರಿಂದ 20ಗಳಿಗೆ ವಿಷಗಳಿಗೆ, 54ರಿಂದ 58ಗಳಿಗೆ ಅಮೃತಗಳಿಗೆ, ಕ್ರೂರ ಅಥವಾ ಉಗ್ರ ನಕ್ಷತ್ರ. ಹಾಗಾಗಿ ಅದು ಮಧ್ಯಮ ಅಥವಾ ತ್ಯಾಜ್ಯ ಅಂತ ತೊಗೊಂಡಿದ್ದಾರೆ. ಸೊ ನಾನು ಆ್ಯಸ್ ಯೂಶುವಲ್ ಬೇರೆ ಎಲ್ಲ ಫ್ಯಾಕ್ಟರ್ಸು ಬಂದರೆ ಇಡ್ಬೋದು, ಇಲ್ಲಾಂದರೆ ತ್ಯಾಜ್ಯ. ಉತ್ತರಾಭಾದ್ರ 24ರಿಂದ 28ಗಳಿಗೆ ವಿಷಗಳಿಗೆ, 42ರಿಂದ 46ಗಳಿಗೆ ಅಮೃತಗಳಿಗೆ, ಧ್ರುವ ಅಥವಾ ಸ್ಥಿರ ನಕ್ಷತ್ರ ಉತ್ತಮ. ರೇವತಿ ನಕ್ಷತ್ರ 30ರಿಂದ 34ಗಳಿಗೆ ವಿಷಗಳಿಗೆ, 48ರಿಂದ 52ಗಳಿಗೆ ಅಮೃತಗಳಿಗೆ, ಮೃದು ಅಥವಾ ಮೈತ್ರ ನಕ್ಷತ್ರ ಉತ್ತಮ. ಇನ್ನು ಕಡೆಯದಾಗಿ ಅಭಿಜಿತ್ತನ್ನು ತೊಗೊಂಡಿದ್ದೀನಿ ನಾನಿಲ್ಲಿ. ಅಭಿಜಿತ್ತಿಗೆ ಯಾವುದೇ ರೀತಿಯಾದಂತಹ ವಿಷಗಳಿಗೆ ಅಂತಾಗಲಿ ಅಮೃತಗಳಿಗೆ ಅಂತಾಗಲಿ ತೊಗೊಂಡಿಲ್ಲ, ಇಲ್ಲ ಅಂತಲೇ ಬರ್ದಿದ್ದೀನಿ. ಯಾಕೆ ಅಂದರೆ ಕೆಲವು ಗ್ರಂಥಗಳ ಪ್ರಕಾರ ಅದು
8ಗಳಿಗೆ ಅಭಿಜಿತ್ ಅನ್ನೋದು, ಕೆಲವು ಗ್ರಂಥಗಳ ಪ್ರಕಾರ 4ಗಳಿಗೆ ಆ ಥರನೂ ಇದೆ, ಭಿನ್ನಾಭಿಪ್ರಾಯಗಳಿದೆ. ಹಾಗಾಗಿ ಅದಕ್ಕೆ ಯಾವುದೇ ವಿಷಯಗಳಿಗೆ ಅಂತಾಗಲಿ ಅಮೃತಗಳಿಗೆ ಅಂತಾಗಲಿ ಬರೋದಿಲ್ಲ. ಈ ಅಭಿಜಿತ್ ಅನ್ನೋದು ಉತ್ತರಾಷಾಢ ನಕ್ಷತ್ರದ ಪಾದದ ಕಡೆಯ ಭಾಗದಲ್ಲಿ ಬರುತ್ತೆ ಸಾಮಾನ್ಯವಾಗಿ. ಕೆಲವು ಗ್ರಂಥಗಳ ಪ್ರಕಾರ ಶ್ರಾವಣ ನಕ್ಷತ್ರದ ಮೊದಲನೇ ಭಾಗದ 4ಗಳಿಗೇನೋ ಸೇರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಇದು ಭಿನ್ನಾಭಿಪ್ರಾಯ ಇದೆ, ಆಲ್ರೆಡಿ ಹೇಳಿದ್ದೀನಿ. ಹಾಗಾಗಿ ಇದಿಷ್ಟೂ ಕೂಡ ನಕ್ಷತ್ರಗಳ ಒಂದು ವಿಷಯಗಳಿಗೆ, ಅಮೃತಗಳಿಗೆ, ನಕ್ಷತ್ರ ಸಂಜ್ಞೆಗಳು, ಯಾವುದೇ ಶುಭ ಕೆಲಸಗಳಿಗೆ ಉತ್ತಮ, ಮಧ್ಯಮ, ಅಧಮ ಅಥವಾ ತ್ಯಾಜ್ಯ ನಕ್ಷತ್ರಗಳು. ನೀವು ಯಾವುದೇ ಶುಭ ಕೆಲಸಗಳಿಗೆ ಮುಹೂರ್ತ ಇಡಬೇಕಾದಾಗ ತಾರಾಬಲ ಫಸ್ಟ್ ನೋಡಬೇಕು, ಚಂದ್ರಬಲ ನೆಕ್ಸ್ಟ್ ನೋಡಬೇಕು. ಇಡೋ ಮುಹೂರ್ತದ ಲಗ್ನ ಯಾವುದು ಇರ್ತದೆ ಆ ಲಗ್ನದ ಬಲ ಅಂದರೆ ಲಗ್ನಾಧಿಪತಿ, ಲಗ್ನಕ್ಕೆ ಕೇಂದ್ರ ತ್ರಿಕೋಣದಲ್ಲಿ ಶುಭ ಗ್ರಹಗಳಿದೆಯಾ ಅಂತ ನೋಡಬೇಕು. ಪಾಪಗ್ರಹಗಳು 3, 6, 11 ಇದೆಯಾ ಅಂತ ನೋಡಬೇಕು. ಅಷ್ಟಮದಲ್ಲಿ ಯಾವ ಗ್ರಹ ಇರಬಾರ್ದು ಇದೆಲ್ಲವನ್ನು ಪಾಪಕರ್ತದ ಯೋಗದಲ್ಲಿ ಲಗ್ನ ಇರಬಾರ್ದು ಸಾಮಾನ್ಯ, ಇದೆಲ್ಲವನ್ನು ನೋಡಬೇಕು. ಅಕಸ್ಮಾತ್ ಇದೇ ಬೇರೆ ಯಾವುದು ಮಾಡೋಕ್ಕಾಗ್ತಿಲ್ಲ ನಾವು ಅಂದರೆ ಆ ಗ್ರಹಗಳಿಗೆ ಯಾವ ಗ್ರಹಗಳಿಂದ ದೋಷ ಇರುತ್ತೆ, ನಾನು ಮುಹೂರ್ತ ಇಟ್ಕೊಟ್ರೆ ಹಾಗೆ ಮಾಡೋಣ. ಯಾವ ಗ್ರಹಗಳಿಂದ ದೋಷ ಇರುತ್ತೆ ಆ ಗ್ರಹಗಳಿಗೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು kg ಧಾನ್ಯವನ್ನು ತಾಂಬೂಲ ದಕ್ಷಿಣೆಯನ್ನು ದಾನ ಕೊಡಿ ಅಂತ ಹೇಳ್ತೀನಿ. ಇವಾಗ ಫಾರ್ ಎಕ್ಸಾಂಪಲ್ಲು ನಮಗೆ ಯಾವುದೋ ಒಂದು ಗ್ರಹದಿಂದ ದೋಷ ಇರುತ್ತೆ ಅಂತಲೇ ಇಟ್ಕೋಣ. ಇದ್ದಾಗ ಏನಾಗುತ್ತೆ ಅಂದರೆ ಯಾವುದೋ ಶುಭ ಗ್ರಹನೇ ಇದೆ ಅಂತಲೇ ಇಟ್ಕೋಣ. ಇವಾಗ ಗೃಹ ಪ್ರವೇಶಕ್ಕೆ ಮುಹೂರ್ತ ನೋಡ್ತಾ ಹೋಗ್ತೀವಿ, ಯಾವುದೂ ಮುಹೂರ್ತ ಸಿಗೋದಿಲ್ಲ. 6 ತಿಂಗಳು ಒಂದು ಮುಹೂರ್ತನೂ ಸಿಗೋದಿಲ್ಲ. ಯಾವುದೋ ಒಂದು ಮುಹೂರ್ತ ಸಿಗುತ್ತೆ, ಆದರೆ ದ್ವಾದಶಿ ಶುದ್ಧಿ ಇರಬೇಕು. ಇಡೋ ಲಗ್ನಕ್ಕೆ 12ನೇ ಮನೆಗೆ ಯಾವ ಗ್ರಹ ಇರಬಾರ್ದು. ಆದರೆ ಅಕಸ್ಮಾತ್ ಗುರುವನೋ ಶುಕ್ರನೋ ಇತ್ತು ಅಂತಲೇ ಇಟ್ಕೋಣ. ಇದ್ದಾಗ ಆ ಗುರುವಿಗೆ ನಿಮ್ಗೆ ಎಷ್ಟು kg ಧಾನ್ಯ ಕೊಡೋಕ್ಕಾಗುತ್ತೋ ಅಷ್ಟು ಕೊಟ್ಬಿಡಿ ಅಂತೀನಿ ನಾನು. ನಿಮ್ಮ ಕೈಲಿ 1 kg ಮಿನಿಮಮ್ 1 kg ಕೊಡೋಕ್ಕಾದ್ರೆ 1, 2 ಆದರೂ 2, 10 10 kg ಎಷ್ಟು ಬೇಕಾದ್ರೂ ಕೊಡಿ. ಎಷ್ಟು ಕೊಟ್ಟರು ಅಧಿಕಸ್ಯ ಅಧಿಕಂ ಫಲಂ ಅನ್ನೋದು ಇಲ್ಲಿಗೆ ಬರುವಂಥದ್ದು. ಹಾಗಾಗಿ ಆ ಥರ ಆಗ್ತಕ್ಕಂಥದ್ದು ಲಗ್ನ ಬಲ ಅನ್ನತಕ್ಕಂಥದ್ದು. ಮುಹೂರ್ತ ಇಡೋದು ಭಾಳ ಕಷ್ಟ, ಎಸ್ಪೆಷಲಿ ಗೃಹ ಪ್ರವೇಶಕ್ಕೆ ಮತ್ತು ಮದುವೆಗೆ. ಪದೇ ಹೇಳ್ತಾ ಇರ್ತೀನಿ ನಾನು, ಮದುವೆಗೆ ಇಬ್ಬರು ಹೊಂದಬೇಕು. ಗೃಹ ಪ್ರವೇಶಕ್ಕೆ ಸಾಮಾನ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಇಲ್ಲ ರವಿ ಏಕಾದಶ ಆಗಬೇಕು. ಅಭಿಜಿನ್ ಮುಹೂರ್ತ ಸಾಮಾನ್ಯ ಇಡ್ಲಿಕ್ಕೆ ಬರೋದಿಲ್ಲ, ಅದು ಇಟ್ಟರೂ ಚೆನ್ನಾಗಿರೋದಿಲ್ಲ ಅಂಥದ. 11:30 12 ಗಂಟೆ ಮೇಲೆ ಗೃಹ ಪ್ರವೇಶಕ್ಕೆ ಇಡ್ತು ಅಂದರೆ ಅದು ಎಲ್ಲದಕ್ಕೂ ತಿಂಡಿಗೂ ತೊಂದರೆ, ಊಟಕ್ಕೂ ತೊಂದರೆ, ಬಂದವರಿಗೆ ತಿಂಡಿ ಏನೋ ಆಗುತ್ತೆ, ಊಟಕ್ಕೂ ತೊಂದರೆ ಆಗುತ್ತೆ. ಗೃಹ ಪ್ರವೇಶ ಆಗದೆ ಊಟನೋ ಇದು ಮಾಡೋಕ್ಕಾಗಲ್ಲ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಇಟ್ಟರೆ ಬ್ರಾಹ್ಮಿ ಮುಹೂರ್ತ ಇಲ್ಲ ರವಿ ಏಕಾದಶ. ರವಿ ಏಕಾದಶ ಅಂದರೆ ಇರೋ ಲಗ್ನದಿಂದ ನೆಕ್ಸ್ಟು ಯಾವ ಉದಯದಲ್ಲಿ ರಾಶಿ ಇರುತ್ತೆ ಅಥವಾ ಲಗ್ನ ಇರುತ್ತೆ ಅದರಿಂದ ನೆಕ್ಸ್ಟ್ ಲಗ್ನ. ಇವಾಗ ಮೇಷ ಮಾಸ ಅಥವಾ ವೃಷಭ ಮಾಸ ಇದೆ ಅಂದರೆ ವೃಷಭ, ಮಿಥುನ, ಕಟಕ ಲಗ್ನ ಅನ್ನತಕ್ಕಂಥದ್ದು ಆವಾಗ ರವಿ ಏಕಾದಶ ಅಂತ ಅನ್ನಿಸ್ಕೊಳ್ಳುತ್ತೆ. ದಿವಾ ಸೂರ್ಯೇ ನಿಶಾಚಂದ್ರೇ ಲಗ್ನಸ್ಯ ಏಕಾದಶಿ ಸ್ಥಿತೆ ಕೋಟಿ ದೋಷಂ ವಿನಶ್ಯಂತಿ ಗರ್ಗಸ್ಯ ವಚನಂ ಸ್ಮೃತಂ ಅಂತ ಒಂದು ಶ್ಲೋಕ ಇದೆ. ಇನ್ನೊಂದು ಶ್ಲೋಕದಲ್ಲಿ ಗುರು ಮತ್ತು ಶುಕ್ರ ಯಾವಾಗ ಲಗ್ನದಲ್ಲಿ ಬರ್ತದೆ, ಶ್ಲೋಕ ನಾನು ಮರ್ತುಬಿಟ್ಟಿದ್ದೀನಿ ನಾನು, ಗುರು ಅಥವಾ ಶುಕ್ರ ಯಾವಾಗ ಲಗ್ನದಲ್ಲಿ ಬರ್ತದೆ ಅಲ್ಲೂ ಕೂಡ ಕೋಟಿ ದೋಷಂ ವಿನಶ್ಯಂತಿ ಗರ್ಗಸ್ಯ ವಚನಂ ಸ್ಮೃತಂ ಅಂತಲೇ ಶ್ಲೋಕ. 2ನೇ ಪಾದ ನೆನಪಿದೆ, ಫಸ್ಟ್ ಪಾದ ನನಗೆ ನೆನಪು ಮರ್ತೋಗಿದೆ. ಸೊ ಹಾಗಾಗಿ ಈ ಥರ ಇದೆ. ಲಗ್ನದಲ್ಲಿ ಗುರು ಇರಬೇಕು, ಲಗ್ನದಲ್ಲಿ ಶುಕ್ರ ಇರಬೇಕು. ಆ ಗುರುವಾಗಲಿ ಶುಕ್ರ ಆಗಲಿ ನೀಚರಾಗಿರಬಾರ್ದು. ಇವಾಗ ಗುರು ಮಕರದಲ್ಲಿದ್ದಾಗ ಆ ವರ್ಷನೇ ಶುಭಕಾರ್ಯ ವರ್ಜ ಅಂತ ಹೇಳುತ್ತೆ ಆ್ಯಕ್ಚುಯಲ್ ಆಗಿ. ಸಿಂಹದಲ್ಲಿ ಗುರು ಇದ್ದಾಗಲೂ ಶುಭಕಾರ್ಯ ವರ್ಜ ಅಂತ. ಇವಾಗ ಕಟಕಕ್ಕೆ ಬರ್ತಾನೆ ನಾಳೆ ಮಧ್ಯರಾತ್ರಿ, ನಾಡಿದ್ದು ಬೆಳಗಿನ ಜಾವ, ಜೂನ್ 2ನೇ ತಾರೀಕು ಬೆಳಗಿನ ಜಾವಕ್ಕೆ ಕಟಕ ರಾಶಿಗೆ ಗುರು ಬರ್ತಾನೆ. ಹಾಗೇನೆ ನೆಕ್ಸ್ಟ್ ಸಿಂಹರಾಶಿಗೆ ಬರ್ತಾನೆ ಅಕ್ಟೋಬರ್ 31ಕ್ಕೆ. ಸಿಂಹರಾಶಿನಲ್ಲಿ ಜನವರಿ ತನಕ ಇರ್ತಾನೆ, ಜನವರಿ 8 ತನಕ ಇರ್ತಾನೆ ಸಿಂಹ. ಆಮೇಲೆ ಮತ್ತೆ ಹಿಂದಕ್ಕೆ ಬರ್ತಾನೆ, ಅತಿಚಾರದಲ್ಲಿ ಬಂದು ಆಮೇಲೆ ಮತ್ತೆ ವಕ್ರಗತಿಯಲ್ಲಿ ಹಿಂದಕ್ಕೆ ಬರ್ತಾನೆ. ನೆಕ್ಸ್ಟ್ ಜೂನ್ಗೆ ಮತ್ತೆ 2027 ಜೂನ್ಗೆ ಸಿಂಹಕ್ಕೆ ಬರ್ತಾನೆ. ಸಿಂಹರಾಶಿನಲ್ಲಿ ಗುರು ಇದ್ದಾಗ ಎಲ್ಲ ಶುಭ ಕೆಲಸಗಳು ವರ್ಜ್ಯ ಅಂತ ಹೇಳುತ್ತೆ. ಸಾಮಾನ್ಯ ಜನಕ್ಕೆ ಇವೆಲ್ಲ ಹೇಳಿದ್ರೆ ಅರ್ಥವೇ ಆಗೋದಿಲ್ಲ. ಸೊ ಹಾಗಾಗಿ ಮಕರದಲ್ಲಿ ಸಿಂಹದಲ್ಲಿ ಗುರು ಇದ್ದಾಗ ಶುಭ ಕೆಲಸಗಳೆಲ್ಲ ವರ್ಜ್ಯ, ಅಥವಾ ನೀವು ಮಾಡಿದ್ರೂ ಅದರ ಫಲ ಸಾಧಾರಣ ಅಂತ ಹೇಳುತ್ತೆ. ಹಾಗೇನೆ ಕನ್ಯಾಲಗ್ನ ಇಟ್ಟಾಗ ಕನ್ಯಾಲಗ್ನದಲ್ಲಿ ಶುಕ್ರ ಮಾತ್ರ ಇತ್ತು ಅಂದರೆ ಶುಕ್ರನಿಗೆ ನೀಚಸ್ಥಾನ ಕನ್ಯಾಲಗ್ನ, ಆವಾಗ ವರ್ಜ್ಯ ಅಂತ ಹೇಳುತ್ತೆ. ಲಗ್ನದಲ್ಲಿ ಶುಕ್ರ ಇದ್ದೂ ಬಲಹೀನನಾದಂಥ ಶುಕ್ರ ಅದು. ಮಕರ ಲಗ್ನದಲ್ಲಿ ಗುರು ಇದ್ದು ಬಲಹೀನನಾದಂತಹ ಗುರು ಆಗ್ತಾನೆ. ಹೀಗೆಲ್ಲ ಶಾಸ್ತ್ರದಲ್ಲಿ ಬೇಕಾದಷ್ಟಿದೆ. ಮುಹೂರ್ತ ಮಂಜರಿ ಇದೆ, ಮುಹೂರ್ತ ಮಾರ್ತಾಂಡ ಇದೆ, ಮುಹೂರ್ತ ಪ್ರಕಾಶ ಇದೆ, ಮುಹೂರ್ತ ದೀಪಿಕಾ ಇದೆ, ಮುಹೂರ್ತ ಪ್ರಕಾಶ ಇದೆ, ಮುಹೂರ್ತ ಚಿಂತಾಮಣಿ ಇದೆ, ಮುಹೂರ್ತ ತತ್ವ ಇದೆ, ಮುಹೂರ್ತ ಪಾರಿಜಾತ ಇದೆ, ಈ ಥರ ಮುಹೂರ್ತ ರತ್ನಾಕರ ಇದೆ, ಬೇಕಾದಷ್ಟು ರಾಜಮಾರ್ತಾಂಡ ಇದೆ, ಬೇಕಾದಷ್ಟು ಮುಹೂರ್ತಕ್ಕೆ ಸಂಬಂಧಪಟ್ಟಂತಹ ಗ್ರಂಥಗಳಿದೆ. ಎಲ್ಲವನ್ನೂ ಕೂಲಂಕಷವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ನಮಗೆ ಈ ಥರದ್ದೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಆದಷ್ಟು ನೀವು ಮುಹೂರ್ತ ಇಡಿಸ್ಕೋಬೇಕಾದ್ರೆ ಶಾಸ್ತ್ರ ಗ್ರಂಥಗಳನ್ನು ಅವ್ರು ಏನು ಅಧ್ಯಯನ ಮಾಡಿದ್ದಾರೆ ಮುಹೂರ್ತ ಇಡೋದು,
ಎಲ್ಲ ಜ್ಯೋತಿಷಿಗಳು ಮುಹೂರ್ತ ಇಡ್ಲಿಕ್ಕಾಗಲ್ಲ, ಪುರೋಹಿತಗಳು ಅರ್ಚಕರುಗಳೆಲ್ಲ ಮುಹೂರ್ತ ಇಡ್ಲಿಕ್ಕಾಗಲ್ಲ, ಅನ್ಲೆಸ್ ಆಂಟಿಲ್ ಅವ್ರು ಜ್ಯೋತಿಷ್ ಶಾಸ್ತ್ರದಲ್ಲೂ ವಿಶೇಷವಾಗಿ ಮುಹೂರ್ತ ಭಾಗವನ್ನು ವಿಶೇಷವಾದ ಅಧ್ಯಯನ ಮಾಡಿರಬೇಕು, 10 ವರ್ಷಗಳಲ್ಲಿ ಮಾಡಿರಬೇಕು. ಎಷ್ಟೋ ಜನ ಹೇಳ್ತಾರೆ ನಿಮಗೆ ಅದೇನೋ ಒಂದು ವಾರದಲ್ಲಿ ಜ್ಯೋತಿಷಿ ಮಾಡ್ತೀವಿ ಬನ್ನಿ, 1 ತಿಂಗಳಲ್ಲಿ ಮಾಡ್ತೀವಿ, ನಾನು 35 ವರ್ಷದಿಂದ ಮಾಡ್ತೀನಿ, ನಿಮಗೆ ಜ್ಯೋತಿಷಿ ಆಗಿಲ್ವಲ್ಲ ಅಂತ ಕಣ್ಣೀರು ಹಾಕ್ತೀನಿ ನಾನು. ಎಷ್ಟು ಜ್ಞಾನ ಸಂಪಾದನೆ ಮಾಡೋದು ಸಾಧ್ಯ ಜ್ಯೋತಿಷದಲ್ಲಿ, ಅದು ಒಂದು ದೊಡ್ಡ ಸಾಗರಕ್ಕಿಂತ ದೊಡ್ಡ ಆಕಾಶ ಅಂತ ಹೇಳ್ಬೋದು, ಮೊದಲಿಲ್ಲ ಕೊನೆ ಇಲ್ಲ ಜ್ಯೋತಿಷಕ್ಕೆ. ಹಾಗಾಗಿ ಇಷ್ಟು ಇದೆ. ಇದರ ಜೊತೆಗೆ ನಾವು ತಿಥಿಗಳನ್ನು ಕೂಡ ನಂದ, ಬದ್ಧ, ಜಯ, ದಿಕ್ತ, ಪೂರ್ಣ ಅಂತೆಲ್ಲ ಇರುತ್ತೆ. ಪಾಡ್ಯ, ಬಿದಿಗೆ, ತದಿಗೆ, ಚೌತಿ, ಪಂಚಮಿ, ಷಷ್ಠಿ, ಸಪ್ತಮಿ, ಅಷ್ಟಮಿ, ನವಮಿ, ದಶಮಿ, ಏಕಾದಶಿ, ದ್ವಾದಶಿ, ತ್ರಯೋದಶಿ, ಚತುರ್ದಶಿ, ಹುಣ್ಣಿಮೆ ಅಥವಾ ಅಮಾವಾಸ್ಯೆ. ಅದಕ್ಕೆ ತಕ್ಕಂತೆ ನಂದ, ಭದ್ರ, ಜಯ, ದಿಕ್ತ, ಪೂರ್ಣ. ಹೀಗೆ ಪ್ರತಿ ಸತಿ ಹೇಳ್ತಿರ್ತೀನಿ ನಾನು ಯಾವಾಗಲೂ, ಚೌತಿ, ನವಮಿ, ಚತುರ್ದಶಿ ತಿಥಿಗಳಲ್ಲಿ, ಏಕಾದಶಿ ತಿಥಿನಲ್ಲಿ, ಪಾಡ್ಯದಲ್ಲಿ ಯಾವ ಶುಭ ಕೆಲಸವನ್ನು ಮಾಡಿಕೊಡಿ. ಇದೆಲ್ಲವನ್ನು ನೆನಪಿಟ್ಕೊಂಡಿರಿ. ಇದಿಷ್ಟನ್ನು ನೆನಪಿಟ್ಕೊಂಡು ಇದನ್ನು ಕೂಡ ನೀವು ಮೊದಲಿಂದ ಕಡೆಯವರೆಗೂ ನಿಧಾನವಾಗಿ ನೋಡ್ತಾ ಹೋಗಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಬರೆದಿಟ್ಕೊಡೋಕ್ಕೆ ಪ್ರಯತ್ನ ಪಡಿ. ಇಲ್ಲ ಸಾಧ್ಯ ಆದರೆ ಇದನ್ನು ಕೂಡ ಒಂದು ಕಾಪಿನ ನಾವು ಲಿಂಕ್ ಹಾಕೋಕ್ಕೆ ಪ್ರಯತ್ನ ಪಡ್ತೀವಿ. ನಾವು ಇದನ್ನು ಕೂಡ ಹಾಕಿರ್ತೀವಿ, ನೋಡ್ಕೊಳ್ಳಿ. ಎಲ್ರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ, ಜನಗಳಿಗೆ ಸಬ್ಸ್ಕ್ರೈಬ್ ಆಗೋದಕ್ಕೂ ಹೇಳಿ. ನಿಮ್ಮಂಥ ಒಂದು ಬೆಂಬಲ ಅಥವಾ ಹರಕೆ ಅಥವಾ ಆಶೀರ್ವಾದದಿಂದ ನಮಗೂ ಕೂಡ ಒಂದು ಸಂತೋಷ ಸಿಗತ್ತೆ. ಇಷ್ಟು ಜನ ನೋಡೋದು ಅಂದಾಗ ಹೋಗ್ಲಿ ಬಿಡು, ಅಟ್ಲೀಸ್ಟ್ ಪ್ರಪಂಚದಲ್ಲಿ ಇಷ್ಟು ಜನ ಎಜುಕೇಟ್ ಆದರು ಅಂತ ನಮಗೆ ಅನಿಸುತ್ತೆ. ನಮಗೆ ಯಾವುದೇ, ನನಗಂತೂ ವೈಯಕ್ತಿಕವಾಗಿ ಯಾವುದೇ ರೀತಿಯಾದಂತಹ ಅಹಂಕಾರ ಆಗಲಿ ಇನ್ನೊಂದಾಗಲಿ ಇಲ್ಲ. ತುಂಬ ಜನ ಅದನ್ನು ಕೂಡ ಕೇಳಿದ್ದಾರೆ. ಯಾಕೆಂದರೆ ನನ್ನ ಸುತ್ತಮುತ್ತ ಇರೋರಿಗೆ ಸಿಕ್ಕಾಪಟ್ಟೆ ಓದ್ಬಿಟ್ಟಿದ್ದಾನೆ ಅಹಂಕಾರ ಅಂದ್ಕೊಳ್ತಾರೆ. ಅಣುವಿನಷ್ಟೂ ಕೂಡ ನನಗೆ ಅಹಂಕಾರ ಇಲ್ಲ. ಒತ್ತಿ ಒತ್ತಿ ಹೇಳ್ತೀನಿ ಇದನ್ನು. ಹಾಗಾಗಿ ಈ ಎಲ್ಲವನ್ನೂ ಕೂಡ ನೀವು ಸಮಾಧಾನದಿಂದ ತಿಳ್ಕೊಳ್ತಾ ಹೋಗಿ, ಹೆಚ್ಚು ಹೆಚ್ಚು ಶೇರ್ ಮಾಡಿ. ಎಲ್ಲ ಜನಗಳಿಗೂ ಕೂಡ ಸರಿಯಾದಂತಹ ಜ್ಞಾನ ಅವರಿಗೆ ತಲುಪಿ. ಇದ್ರ ಬಗ್ಗೆ ಏನಾದರೂ ನಿಮಗೆ ಪ್ರಶ್ನೆ ಅಥವಾ ಸಂಶಯಗಳಿತ್ತು ಅಂದರೆ ದಯವಿಟ್ಟು ನನಗೆ ಫೋನ್ ಮಾಡಿ. ಕಮೆಂಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಫೋನ್ ಮಾಡಿ. ಬೆಳಗ್ಗೆ 8:30 ರಾತ್ರಿ 7 ಗಂಟೆ ಒಳಗೆ ಫೋನ್ ಮಾಡಿ. ಅಕಸ್ಮಾತ್ ಫೋನ್ ಎತ್ತಿಲ್ಲ ಅಂದರೆ ಜಪಗಳಲ್ಲಿ ಇರ್ತೀನಿ, ಕಳಿಸ್ತೀನಿ ನಾನು. ಆಮೇಲೆ ಇನ್ನೊಂದ್ಸತಿ ಫೋನ್ ಮಾಡಿ, ಮತ್ತೆ ಫೋನ್ ತೆಗೆದು ನಾನೇ ಮಾತಾಡ್ತೀನಿ. ಸರ್ವೇ ಸುಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.